ನಾವೇನು ಕಷ್ಟಪಡ್ತಿರ್ತೀವಿ ಅದೆಲ್ಲ ಕೂಡ ನಮ್ಮ ಸ್ವಯಂಕೃತ ಅಪರಾಧವೇ. ಹಲೋ ಎವ್ರಿವನ್, ವೆಲ್ಕಮ್ ಟು ಪ್ರಿಯಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತೊಂದು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಇದೊಂಥರ ಡಿಫ್ರೆಂಟ್ ಟೆಂಪಲ್ ಹೇಗಿರುತ್ತೆ ಏನು ಅಂತ ಎಲ್ಲ ವ್ಲಾಗಲ್ಲಿ ಹಾಕಿರ್ತೀನಿ, ಎಲ್ಲ ನೋಡಿ ಎಂಜಾಯ್ ಮಾಡಿ. ಸೊ ದೇವಸ್ಥಾನ ಒಂದು 2 ಕಿಲೋಮೀಟರ್ಸ್ ಹಿಂದೆ ಹೆಂಗಿದೆ. ಆನ್ ದ ವೇ ಮಾತ್ರ ತುಂಬ ಚೆನ್ನಾಗಿದೆ ರೂಟೆಲ್ಲ. ಲೈಕ್ ಫಾರೆಸ್ಟ್ ಇದೆ, ತುಂಬ ಚೆನ್ನಾಗಿದೆ ಫಾರೆಸ್ಟು. ಆಮೇಲೆ ತುಂಬ ಗಾರ್ಡನಿಂಗ್ ಎಲ್ಲ, ಫ್ಲವರ್ಸ್ ಎಲ್ಲ ಬೆಳೆದಿದ್ದಾರೆ ನೋಡಿ. ಈ ಥರ ಇದೇನು ಆಲ್ಮೋಸ್ಟ್ ದೇವಸ್ಥಾನ ಇಲ್ಲಿಂದ 2 ಕಿಲೋಮೀಟರ್ಸ್ ಆಗುತ್ತೆ. ಬನ್ನಿ ಹೋಗೋಣ. ಸೊ ಇವಾಗ ದೇವಸ್ಥಾನ ರೀಚ್ ಆಗಿದ್ದೀನಿ. ಈ ದೇವಸ್ಥಾನದ ಹೆಸರು ಬಂದುಬಿಟ್ಟು ಕುಬೇರ ಲಕ್ಷ್ಮಿ ದೇವಸ್ಥಾನ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಏನು ನಂಬ್ತಾರೆ ಜನ ಅಂದರೆ, ಲೈಕ್ ಇಲ್ಲಿ ನಂಬಿಕೆ ಏನು ಅಂತ ಅಂದರೆ, ದೇವ್ರ ಕೈಯಲ್ಲಿ ಲೈಕ್ ಅಷ್ಟಲಕ್ಷ್ಮಿದು ಚಕ್ರ ಇರುತ್ತಲ್ಲ ಅದನ್ನು ಬರೆದಿರ್ತಾರೆ. ಸೊ ಈ ದೇವಸ್ಥಾನದ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಎಲ್ಲರಿಗೂ ಒಂದು ಕಾಯಿನ್ ಕೊಡ್ತಾರೆ. ಕಾಯಿನ್ ಏನಕ್ಕೆ ಅಂತ ಅಂದರೆ, ಇಲ್ಲಿ ಧನ ಪ್ರಾಪ್ತಿ ಯಾರಿಗಾಗಿಲ್ಲ, ಆಮೇಲೆ ಸಾಲ ಬಾಧೆ ಇರೋರಿಗೆಲ್ಲ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದರೆ ಅದೆಲ್ಲ ನೆರವೇರುತ್ತೆ ಅಂತ ಹೇಳ್ತಾರೆ. ಸೊ ಈಗ ಕೊಡ್ತಾರಲ್ಲ ಈ ಕಾಯಿನ್ನ ನೀವೇನು ಮಾಡ್ಬೋದು ಅಂದರೆ, ದೇವ್ರ ಮನೇಲಿ ಇಟ್ಬಿಟ್ಟು ದಿನ ಧೂಪ ತೋರಿಸ್ಬೇಕು. ಇಲ್ಲ ನೀವು ವಾಲೆಟ್ಟು, ಎಲ್ಲಿ ನೀವು ಪರ್ಸ್ ಏನು ಯೂಸ್ ಮಾಡ್ತಿರಲ್ಲ ಅದ್ರಲ್ಲಿ ಇಟ್ಕೊಂಡ್ರೆ ಧನ ಪ್ರಾಬ್ಲಮ್ಸ್ ಏನೇ ಇದ್ರು, ದುಡ್ಡಿನ ಪ್ರಾಬ್ಲಮ್ ಮೇನ್ಲಿ ಏನೇ ಇದ್ರೂ ಅದು ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ. ದೇವ್ರ ಹೆಸರಲ್ಲೇ ಇದೆ ಇದು ಕುಬೇರ ಲಕ್ಷ್ಮಿ ಅಂತ. ಸೊ ಕುಬೇರ ಲಕ್ಷ್ಮಿ ಎಲ್ಲರಿಗೂ ಪ್ರಾಪ್ತಿ ಆಗುತ್ತೆ. ಈ ಒಂದು ವಿಗ್ರಹದ ಒಂದು ವೈಶಿಷ್ಟ್ಯ ಏನಂತಂದರೆ, 7 ಅಡಿ ಇದು ವಿಗ್ರಹ, 7 ಫೀಟ್ ವಿಗ್ರಹ ಇದು. ಎರಡೂ ಕೈನಲ್ಲೂ ಕೂಡ ಶ್ರೀ ಯಂತ್ರ ಇದೆ. ಎರಡೂ ಕೈಯಲ್ಲೂ ಶ್ರೀ ಯಂತ್ರ ಇದೆ. ಶ್ರೀ ಅಂದರೆ ದುಡ್ಡು ಅಂತ, ಯಂತ್ರ ಅಂತ ಹೇಳಿದ್ರೆ ತಿರುಗೋದು ಅಂತ ಅರ್ಥ. ತಿರುಗ್ತಾ ಇರುತ್ತೆ. ಈಗ ಫ್ಯಾನಿಗೆ ಹೆಂಗೆ ಕರೆಂಟ್ ಕೊಟ್ಟಿದ ತಕ್ಷಣ ತಿರುಗುತ್ತೋ ಅದೇ ರೀತಿಯಲ್ಲಿ ಇಲ್ಲಿ ಮಂತ್ರ ಹೇಳ್ತಿದ್ದಂಗೆ ಮಂತ್ರಾಧೀನಂತೂ ದೈವತ. ಆ ಮಂತ್ರ ಅಧೀನದಲ್ಲಿರುವಂತಹ ದೇವತೆಗಳು ನಾವು ಮಂತ್ರ ಹೇಳಿ ಉಪಾಸನೆ ಮಾಡ್ತಿದ್ದಂಗೆ ಆ ಯಂತ್ರ ತಿರುಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ತಿರುಗೋ ಯಂತ್ರವನ್ನ ಮುಟ್ಟಿಸಿ ನಿಮಗೆ 1 ರೂಪಾಯಿ ಕಾಯಿನ್ಗಳನ್ನ ಒಂದು ಪ್ರಸಾದ ರೂಪವಾಗಿ ಇಲ್ಲಿ ಕೊಡ್ತಾ ಇದ್ದೀವಿ. ಪ್ರಸಾದ ರೂಪದ ಕಾಯಿನೆ ಏನು ಕೊಡ್ತಾ ಇದ್ದೀವಿ ಅಂತಂದ್ರೆ, ಎಲ್ಲರಿಗೂ ಕೂಡ ಧನ ಬೇಕು. ಧನ ಮೂಲಂ ಇದಂ ಜಗತ್ತು. ದುಡ್ಡಿಲ್ಲ ಅಂತ ಹೇಳಿದ್ರೆ ಬದುಕೋಕೆ ಸಾಧ್ಯನೇ ಇಲ್ಲ. ಈಗ ಒಳ್ಳೆ ಗಾಳಿ ಬೇಕಾದ್ರೂ ಕೂಡ ದುಡ್ಡು ಕೊಡಬೇಕು. ಆ ರೀತಿಯಾದಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಾಗಾಗಿ ಬರುವಂತ ಪ್ರತಿಯೊಬ್ಬ ಜೀವಿಗೂ ಕೂಡ ನಾವು ಸುಮ್ಮನೆ ಬಾಯಿನಲ್ಲಿ ಹೇಳ್ತಾ ಇರ್ತೀವಿ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅಂತ. ಅದನ್ನ ಕಾರ್ಯರೂಪಕ್ಕೆ ತರಬೇಕಲ್ಲ. ಯಾರಾದ್ರೂ ಒಬ್ರು ಮುಂದಕ್ಕೆ ಬರಬೇಕು. ಯಾಕಂದ್ರೆ ಎಲ್ಲರೂ ಚೆನ್ನಾಗಿರ್ಬೇಕು ಅಂದಾಗ ಅದಕ್ಕೆ ಏನಾದರೂ ಒಂದು ನಮ್ಮ ಕಡೆಯಿಂದ ಒಂದು ಸೇವೆ ಇರಬೇಕು. ಮತ್ತೆ ನಾವು ಹುಟ್ಟಿದ ಮೇಲೆ ಏನಾದ್ರು ಒಂದು ಸಾರ್ಥಕತೆ ಇರಬೇಕು ಜೀವನದಲ್ಲಿ. ಅದಕ್ಕೋಸ್ಕರ ನಾವೊಂದು ವಿಗ್ರಹ ಸ್ಥಾಪನೆ ಮಾಡಿಕೊಂಡು, ನಮ್ಮ ಮನೆಯಲ್ಲಿ ಚಿಕ್ಕದೊಂದು ವಿಗ್ರಹ ಇದೆ, 1 ಅಡಿ ವಿಗ್ರಹ ಅದು. ಆ ವಿಗ್ರಹ ಹೆಂಗೆ ಅಂತಂದ್ರೆ, ನಾನು ಕೂತ್ಕೊಂಡಾಗ ಅಮ್ಮ ನನಗೆ ಇದು ಬೇಕು, ಈ ಥರ ಯಾರೋ ಒಬ್ರು ಬಂದಿದ್ದಾರೆ, ಅವ್ರಿಗೆ ಈ ರೀತಿಯಾದಂತಹ ಪೂಜೆ ಮಾಡಬೇಕು, ಅಥವಾ ಈ ರೀತಿಯಾದಂತಹ ಸಮಸ್ಯೆ ಬಂದಿದ್ದಾರೆ ಅವರು, ಆ ಸಮಸ್ಯೆಗೆ ಏನಾದರೂ ಒಂದು ಪರಿಹಾರ ನೀನು ಹೇಳಬೇಕು ಅಂತೇಳಿ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಆರೂಢ ಪ್ರಶ್ನೆ ಅಂತ ಹಾಕ್ತೀವಿ. ಶಾಸ್ತ್ರದಲ್ಲಿ ನಾನಾ ರೀತಿಯಾದಂತಹ ಜ್ಯೋತಿಷ್ಯ ಇದೆ, ಅದರಲ್ಲಿ ಇದು ಆರೂಢ ಪ್ರಶ್ನೆ ಅಂತ. ಆರೂಢ ಅಂತಂದ್ರೆ ನೀವು ಬರುವಂತಹ ಟೈಮು, ಆ ಕಾಲವನ್ನು ಹಿಡಿದು ನೀವು ಯಾವ ಲಗ್ನದಲ್ಲಿ ಬಂದಿದ್ದೀರಾ, ಯಾವ ಹೋರೆನಲ್ಲಿ ಕೂತಿದ್ದೀರಾ, ಯಾವ ದಿಕ್ಕಲ್ಲಿ ಕೂತ್ಕೊಂಡಿದ್ದೀರಾ, ನಿಮ್ಮ ದೇಹದ ಯಾವ ಅಂಗವನ್ನು ನೀವು ಮುಟ್ಕೋತಾ ಇದ್ದೀರಾ ಕೇಳಬೇಕಾದ್ರೆ ಪ್ರಶ್ನೆಯನ್ನ, ಮತ್ತೆ ನೀವು ಯಾರ ಜೊತೆನಲ್ಲಿ ಬಂದಿದ್ದೀರಾ, ಯಾವ ಬಟ್ಟೆ ಹಾಕೊಂಡ್ ಬಂದಿದ್ದೀರಾ, ಇವೆಲ್ಲ ಕೂಡ ಕನ್ಸಿಡರ್ ಆಗುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಇದನ್ನೆಲ್ಲ ನೋಡಿ ಆರೂಢ ಪ್ರಶ್ನೆಯನ್ನ ಹಾಕ್ತೀವಿ. ಆರೂಢ ಪ್ರಶ್ನೆ ಹಾಕಿದಾಗ ಅಮ್ಮ ಕರೆಕ್ಟಾಗಿ ನುಡಿತಾಳೆ, ಇವರು ಇದಕ್ಕೆ ಬಂದಿದ್ದಾರೆ, ಇದೇ ಪ್ರಶ್ನೆ ಇದಕ್ಕೆ ಆಗುತ್ತೆ, ಈ ಪ್ರಶ್ನೆಗೆ ಈ ಉತ್ತರ, ಈ ಒಂದು ಪರಿಹಾರ ಅಂತೆಲ್ಲ ಹೇಳ್ತಾಳೆ. ಈ ರೀತಿ ಅಮ್ಮನವ್ರನ್ನ ಪ್ರಶ್ನೆ ಮಾಡಿದಾಗ ಅಮ್ಮನ ಹೇಳಿದ್ದೇನಂದ್ರೆ, ಎಲ್ರಿಗೂ ಕೂಡ ಧನ ರೂಪದಲ್ಲಿ ಪ್ರಸಾದ ಕೊಡಿ. ಎಲ್ರಿಗೂ ಕೂಡ 1 ರೂಪಾಯಿ ಕಾಯಿನ್ ಅಥವಾ ಯಥಾಶಕ್ತಿ. ಇಲ್ಲಿ ನಾವು 1 ರೂಪಾಯಿ ಅಂತ ಅನ್ಕೊಂಡ್ವಿ. ಈಗ ಈ ಜನಸ್ತೋಮ ನೋಡಿ 1 ರೂಪಾಯಿ ಅಲ್ಲ, 10 ರೂಪಾಯಿ 5 ರೂಪಾಯಿ ಎಲ್ಲರಿಗೂ ಕೊಡೋಂಗಾಗ್ಬಿಟ್ಟಿದೆ. ಅದೇ ಖಾಲಿ ಆಗೋಯ್ತು. ಅಷ್ಟು ಜನ ಬರ್ತಾ ಇದ್ದಾರೆ. ಇವತ್ತೆಂತೂ ಸುಮಾರು ಈ ವಿಡಿಯೋ ನೋಡಿಕೊಂಡು ಒಂದು 500 ಜನ ಬಂದಿರ್ಬೋದು. ಸೊ 500 ಜನಕ್ಕೆ ಆಹಾರ, ನೀರು ಎಲ್ಲ ಒದಗಿಸಿ ಖಾಲಿನೇ ಆಗೋಗ್ಬಿಟ್ಟಿದೆ. ಏನು ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಸೊ ಕಾಯಿನೂ ಇಲ್ಲ ಖಾಲಿ, ಅಲ್ಲಿ ಆಹಾರ ಖಾಲಿ, ನೀರಿಲ್ಲ ಖಾಲಿ, ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ ಈಗ. ಸೊ ಅಷ್ಟು ಜನ ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದೀರಾ. ಸೊ ಎಲ್ರಿಗೂ ಕೂಡ ಈ ದೇವಿಯ ಅನುಗ್ರಹ. ಓಂ ಗಾಮಾಕ್ಷಿ ಮಕಬಲಾಕ ಭವೈ ಓಂ ಅನುಗ್ರಹಾಯ ಓಂ ಬುದ್ಧಾಯ ಓಂ ಮನಗಾಯ ಓಂ ಮಣಿವಲ್ಲಭಾಯ ಓಂ ಅಮೃತೇ ಓಂ ದೀಪ್ತಿರ್
ಅಮ್ಮನವ್ರು ಇದ್ದಾಳೆ, ಪುಟ್ಟಮ್ಮನವ್ರು ಹೇಳ್ತಾರೆ ಬಾಲ ತ್ರಿಪುರ ಸುಂದರಿ. ಗಿರಿನಗರ ಸಾಯಿಬಾಬಾ ಟೆಂಪಲ್ ಇದೆಯಲ್ಲ, ಆರ್ಚ್ ಹತ್ರ, ಆರ್ಚ್ ಪಕ್ಕ. ದೇವಸ್ಥಾನದ ವಾತಾವರಣ ತುಂಬ ಚೆನ್ನಾಗಿದೆ. ನೀವು ಬರೋ ಜಾಗದಿಂದ ಹಿಡಿದ್ಬಿಟ್ಟು ಇಲ್ಲಿ ದೇವಸ್ಥಾನ ಬಂದುಬಿಟ್ಟು ಒಂದು ಬೆಟ್ಟದ ಮೇಲಿದೆ, ನೀವು ನೋಡ್ಬೋದು ನನ್ನ ಬ್ಯಾಕ್ಗ್ರೌಂಡಲ್ಲಿ. ತುಂಬ ಚೆನ್ನಾಗಿದೆ. ನನಗೂ ಒಂದು ಲೈಕ್ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇತ್ತು ಗೈಸ್. ಹೆಂಗಂತ ಹೇಳಿದ್ರೆ ಇಲ್ಲಿ ಎಲ್ಲ ದೇವಸ್ಥಾನದಲ್ಲೂ ನಾವು ಬಂದು ದುಡ್ಡು ಕೊಡ್ತೀವಿ. ಈ ದೇವಸ್ಥಾನದಲ್ಲಿ ಏನು ಅಂತಂದರೆ ಬರೋರಿಗೆಲ್ಲ ಅವ್ರು ದುಡ್ಡು ಕೊಟ್ಟು ಕಳಿಸ್ತಾರೆ. ಏನಕ್ಕಂದರೆ ಈ ಸಾಲ ಪ್ರಾಬ್ಲಮ್ಮು ಅಂಥ ಪ್ರಾಬ್ಲಮ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಸಾಲ್ವ್ ಆಗಲಿ ಅನ್ನೋದೇ ಇಲ್ಲಿ ಮೇನ್ ರೀಸನ್ನು. ನಾನು ದೇವಸ್ಥಾನದ ಸ್ಟೋರಿ ಪೂಜಾರಿ ಸ್ವಲ್ಪ ಹೇಳಿದ್ದಾರೆ, ಆ ಕ್ಲಿಪ್ನ ಕೂಡ ನಿಮಗೆ ವ್ಲಾಗಲ್ಲಿ ಹಾಕಿರ್ತೀನಿ ನೋಡಿ ಏನು ಅಂತ. ಸೊ ಕುಬೇರ ಲಕ್ಷ್ಮೀದು ದೇವ್ರ ದರ್ಶನ ಮಾಡಿದ್ಮೇಲೆ ನೀವು ಹಾಗೆ ಸ್ವಲ್ಪ ದೂರ ಹಿಂಗೆ ಕೆಳಗಡೆ ನಡ್ಕೊಬಂದರೆ ಅಲ್ಲಿ ವಾರಾಹಿ ದೇವ್ರಿದೆ. ಸೊ ಕುಬೇರ ಲಕ್ಷ್ಮಿ ದರ್ಶನ ಆದಮೇಲೆ ವಾರಾಹಿ ದೇವ್ರದ್ದು ದರ್ಶನ ಮಾಡಿಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಸೊ ಬನ್ನಿ ನಾವು ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ, ಹೋಗೋಣ. ಆಲ್ಸೋ ಈ ದೇವಸ್ಥಾನಕ್ಕೆ ಬರೋರಿಗೆಲ್ಲರಿಗೂ ಸಾತ್ವಿಕ ಊಟ ಅಂದರೆ ಕಜ್ಜಾಯದ ಊಟ ಇಲ್ಲಿ ಬಂದು ಪ್ರಸಾದ. ನಾವು ಸ್ವಲ್ಪ ಲೇಟ್ ಬಂದರಿಂದ ಪ್ರಸಾದ ಕೂಡ ಖಾಲಿ ಆಗಿತ್ತು, ಯಾಕಂದರೆ ಆಲ್ಮೋಸ್ಟ್ ಆಲ್ರೆಡಿ ತುಂಬ ಜನ ಬರೋಕ್ಕೆ ಶುರುವಾಗಿದೆ ಟೆಂಪಲ್ಗೆ. ಈ ದೇವಸ್ಥಾನಕ್ಕೆ ಬನ್ನಿ ಆಲ್ರೆಡಿ ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇತ್ತು ಗೈಸ್. ಎಲ್ಲರೂ ಬಂದು ಇಲ್ಲಿ ದೇವರ ಆಶೀರ್ವಾದ ತಗೊಂಡು ಹೋಗಿ. ನನಗೂ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಸೊ ಇದೇ ಒಂದು ಚಿಕ್ಕ ವ್ಲಾಗ್ ಆಗಿತ್ತು. ಎಲ್ಲರೂ ಪ್ರಿಯಾ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆಲ್ಸೋ ಈ ವ್ಲಾಗ್ನ ತುಂಬ ಶೇರ್ ಮಾಡಿ, ಎಲ್ಲರಿಗೂ ಈ ಟೆಂಪಲ್ ರೀಚ್ ಆಗೋ ಥರ ಮಾಡಿ. ಥ್ಯಾಂಕ್ ಯು. ನನ್ನ ಸುತ್ತಮುತ್ತ ಎಲ್ಲ ನೋಡ್ಬೋದು ನೀವು, ಚೆನ್ನಾಗಿದೆ ಫ್ಲವರ್ಸ್ ಅಂತ. ಸೊ ಇಲ್ಲೂ ಬಂದೆಲ್ಲ ಫೋಟೋ ತಗೋಬೋದು. ಆನ್ ದ ವೇ ದೇವಸ್ಥಾನಕ್ಕೆ ಹೋಗ್ತಿರಲ್ಲ ಅಲ್ಲೇ ಇದೆ. ಎಲ್ಲರೂ ಬಂದು ಇಲ್ಲಿ ಫೋಟೋ ತಗೊಳ್ಳಿ. ನೋಡಿ ನನ್ನ ಬ್ಯಾಕ್ಗ್ರೌಂಡ್ ಎಷ್ಟು ಚೆನ್ನಾಗಿದೆ.